ನಮಸ್ಕಾರ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ನಾನಂತೂ ಮಸ್ತ್ ಇದೀನಿ, ನೀವು ಮಸ್ತ್ ಇದ್ರಿ ಅಂತ ಕೆಲಸ. ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ನಾನು ನಿಮ್ಮ ಧಾರವಾಡ ಹುಡುಗ ಸೈಯದ್ನವ ವ್ಲಾಗ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ರೀ. ಹಂಗೆ ಹೊಸಬರಿದ್ರಿಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಕಂಟಿನ್ಯೂ ಆಗಿ ಪ್ರೈವೇಟ್ ಕಂಪನಿಗಳ ಜಾಬ್ ಅಪ್ಡೇಟ್ ತೊಗೊಂಡ್ಬರ್ತಿದ್ದೀನಿ. ಅದ್ರೊಳಗೆ ಲೋಕಲ್ ಜಾಬ್ ಯಾವ್ಯಾವ ಹೈರಿಂಗ್ ಹಾಕವಲ್ಲ ಅವನ್ನ ತೊಗೊಂಡ್ಬರ್ತೀನಿ. ಲೋಕಲ್ ಜಾಬ್ ಅಪ್ಡೇಟ್ ಬಂದ್ಬಿಟ್ಟು ಇವತ್ತಿನ ದಿನ ಬಂದ್ಬಿಟ್ಟು ಡೇ 23 ಅಂದರೆ 100 days ಚಾಲೆಂಜ್ ಒಪ್ಕೊಂಡಿದ್ದೆಲ್ಲ ಅದನ್ನು ಮಾಡ್ಬೇಕಂತ ಕೆಲಸ. ಇವತ್ತಿನ ಉದ್ಯೋಗ ಮಾಹಿತಿ ಬಂದ್ಬಿಟ್ಟು ಒಂದು ಡೆಲಿವರಿ ಬಾಯ್ ಅಂದರೆ ಡೆಲಿವರಿ ಬಾಯ್ಸಿಗೆ ಹೈರಿಂಗ್ ನಡೆದೈತಿ. ಹಂಗೆ ದಾವಣಗೆರೆ ಒಳಗೆ HR ಎಕ್ಸಿಕ್ಯೂಟಿವ್ಗಳಿಗೆ ಹೈರಿಂಗ್ ನಡೆದೈತಿ. HR ಎಕ್ಸಿಕ್ಯೂಟಿವ್ ಅಂತಂತಂದ್ರೆ ವೆಂಡರ್ ನೋಡ್ರಿ, ಕಾಂಟ್ರಾಕ್ಟರ್ಸ್ ಇರ್ತಾರೆ, ಅವ್ರ ಕೆಳಗೆ ಕೆಲಸ ಮಾಡೋದು ಭಾರಿ ಬೆಸ್ಟ್ ಕೆಲಸ ಐತೆ. ಅದು ಡೆಲಿವರಿ ವರ್ಕ್ನು ದಿನ ಅರ್ನಿಂಗ್ ಭಾರಿ ಐತಿ. ಏನಪ್ಪ ಅಂತಂದ್ರೆ ಈ ವಿಡಿಯೋ ಪೂರ್ತಿ ನೋಡ್ರಿ, ಅವಾಗ ಗೊತ್ತಾಕೈತೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಒಂದು ಮೋಟಿವೇಶನ್ ಇರೋದೈತೆ ರೀ ನನ್ನ ವಿಡಿಯೋ ಒಳಗೆ. ವಿಡಿಯೋ ಎಂಡಿಗೆ ಆದರೂ ಇರ್ತೈತಿ, ವಿಡಿಯೋ ಸ್ಟಾರ್ಟಿಂಗ್ ಆದರೂ ಇರ್ತೈತಿ. ಯಾರೆಲ್ಲ ಆನ್ಲೈನ್ ಬೆಟ್ಟಿಂಗ್ ಆಡಾಕತ್ತಿರಲ್ಲ ಅಂದ್ರೆ ಇವಾಗ ಆನ್ಲೈನ್ ಬೆಟ್ಟಿಂಗ್ ಎಲ್ಲ ಬಂದಾಗಿದ್ದಾವೆ. IPL ಬಂದರೆ ಸಾಕು, Dream11 ಮತ್ತು ಇನ್ನು ಬಾಬಾರ ಆ್ಯಪ್ ಇದ್ದವು ಅವ ಇಂಡಿಯನ್ ಗೌರ್ಮೆಂಟ್ನ ಬಂದಾಗಿದ್ದಾವೆ. ಇನ್ನು ಥರ್ಡ್ ಪಾರ್ಟಿ ಲಿಂಕ್ಸ್ಗಳು ಇನ್ನೂ ಬಂದಾಗಿದ್ದಿಲ್ಲ. ಅದನ್ನು ನಿಮಗೆ ಹೆಲ್ಪ್ ಆಗಲಿ, ನನ್ನ ಕಡೆಯಿಂದ ಮೋಟಿವೇಶನ್ ಸಿಗಲಿ ಅಂತ ಈ ಕೆಲಸ. ಇವತ್ತಿನ ಮೋಟಿವೇಶನ್ ಬಂದುಬಿಟ್ಟು ಆನ್ಲೈನ್ ಬೆಟ್ಟಿಂಗ್ ಸ್ಟಾಪ್ ಮಾಡೋದು. ಹೆಂಗಂತಂದ್ರೆ ಅವರಂತೂ ಸ್ಟಾಪ್ ಮಾಡೋದಿಲ್ಲ. ಯಾಕಪ್ಪ ಅಂತಂದ್ರೆ ಆ ಲಿಂಕಿಂದ ಇಂಡಿಯನ್ ಗೌರ್ಮೆಂಟಿಗೆ ಸಿಕ್ಕಾಪಟ್ಟಿ ದುಡ್ಡು ಹೋಗ್ತೈತಿ, ಹಂಗೆ ಫಂಡ್ಸ್ನೂ ಇರ್ತಾವೆ. ಅದ್ರ ಸಲುವಾಗಿ ಆ ಲಿಂಕ್ಸ್ ಅಂತೂ ಥರ್ಡ್ ಪಾರ್ಟಿ ಲಿಂಕ್ ಅಂತೂ ಬಂದ್ ಮಾಡೋಕೆ ಬರೋದಿಲ್ಲ. ಯಾಕಪ್ಪ ಅಂತಂದ್ರೆ VPN ಹಾಕಿ ಆದ್ರೂ ಸ್ಟಾರ್ಟ್ ಮಾಡೋ ಮಂದಿ ಭಾಳ ಐತಿ. ಹಂಗೆ ಅವಿಯೇಟರ್ ಆಡೋದು, ತೀನ್ ಪಟ್ಟಿ ಮತ್ತು ರಮ್ಮಿ, ಹಂಗೆ ಇನ್ನೂ ಭಾಳ ಅದಾವ, ರೋಲೆಟ್ಸ್, ಇವನ್ನೆಲ್ಲ ಆಡಾತಿದ್ರಿಪ್ಪ ಅಂತಂದ್ರೆ ಸ್ಟಾಪ್ ಮಾಡಿಬಿಡ್ರಿ. ಯಾಕಪ್ಪ ಅಂತಂತಂದ್ರೆ ಒಂದು ಸಲ ಮನಿ ಯೋಚನೆ ಮಾಡಿರಿ. ನಮ್ಮ ಹಿರಿಯರು ಯಾರು ಇಂಥವೆಲ್ಲ ಮಾಡಿಲ್ಲ. ದಯವಿಟ್ಟು ಆದಷ್ಟು ಕಡಿಮೆ ಮಾಡಿರಿ. ಮತ್ತು ಅದರಿಂದ ಹೊರಗೆ ಬರೋಕ್ಕಾಗತ್ತಿಲ್ಲಪ್ಪ ಅಂತಂದ್ರೆ UPI ಅಂದ್ರೆ ಫೋನ್ಪೇ ಗಿನ್ಪೇ ಅವನ್ನೆಲ್ಲ ಡಿಲೀಟ್ ಮಾಡಿರಿ. ATM ಜಾಸ್ತಿ ಯೂಸ್ ಮಾಡಿರಿ. ಏನಪ್ಪ ಅಂತಂತಂದ್ರೆ ನಿಮ್ಗೆ ಸಣ್ಣ ಪುಟ್ಟ ಅಮೌಂಟ್ ಬೇಕಿತ್ತಂದ್ರೆ ಮೊದಲ ತೆಗೆದಿಟ್ಕೋರಿ. ಇಷ್ಟ ಫೋನ್ಪೇ ಮೊದಲು ತೆಗೀರಿ. ಯಾಕಂತಂದ್ರೆ ಅದರಿಂದನೇ ಅಮೌಂಟ್ ಹಾಕ್ತಿರ್ತೀರಿ ನೀವು. ಅದೇನು UPI ಟೆಸ್ಟ್ ಮಾಡಿದಿರಪ್ಪ ಅಂತಂದ್ರೆ ಪಟ್ಟನ ಅಮೌಂಟ್ ಹೋಗ್ಬಿಡ್ತೈತಿ. ಹಂಗೆ ದುಡಿಬೇಕಂತಂದ್ರೆ ತಿಂಗಳಂಗಟ್ಲೆ ವರ್ಷಂಗಟ್ಲೆ ಕಾಯ್ಬೇಕು. ಅದಕ್ಕೆ ದಯವಿಟ್ಟು ಆನ್ಲೈನ್ ಬೆಟ್ಟಿಂಗ್ ಆಡಬೇಡ್ರಿ, ಆದಷ್ಟು ಕಡಿಮೆ ಮಾಡಿರಿ. ಏನಿಲ್ಲ ಅಂತಂದ್ರೂ ನಾ ಆಡೋದಿಲ್ಲ ಅಂತಂದ್ರೂ ಒಂದು 21 ದಿವಸ ಅದೇನ ವ್ರತ ಮಾಡ್ತಾರಲ್ಲ, ಹಂಗೆ 21 ದಿವಸ ನಾನು ಆಡೋದಿಲ್ಲ ಅಂತ ಕೆಲಸ. ನಿಮ್ಮ ಮೈಂಡ್ ಸೆಟ್ನ್ಯಾಗ ರೆಡಿ ಮಾಡ್ಕೊರಿ. ಏನಪ್ಪ ಅಂತಂದ್ರೆ ಮೈಂಡಿಗೆ ಹಾರ್ಟಿಗೆ ಕನೆಕ್ಟ್ ಇರ್ತೈತಿ. ನೀವು ರೆಡಿ ಆದ್ರಿಪ್ಪ ಅಂತಂದ್ರೆ ಆನ್ಲೈನ್ ಬೆಟ್ಟಿಂಗ್ ಸ್ಟಾಪ್ ಆಕೈತಿ. ದಯವಿಟ್ಟು ಆನ್ಲೈನ್ ಬೆಟ್ಟಿಂಗ್ ಕಡಿಮೆ ಮಾಡಿರಿ, ಆದಷ್ಟು ಅಮೌಂಟ್ ಹಾಕೋದು ಕಡಿಮೆ ಮಾಡಿರಿ. ಹಂಗೆ ₹1 ಇದ್ದಿದ್ದು ₹2, ₹100 ಇದ್ದಿದ್ದು ₹200, ₹1000 ಇದ್ದಿದ್ದು ₹2000, ಹಂಗೆ ಮೈಂಡ್ ಸೆಟ್ ಚೇಂಜ್ ಹಾಕ್ಕೊಂತ ಹೋಗ್ತೈತಿ. ಅದಕ್ಕೆ ದಯವಿಟ್ಟು ಅಮೌಂಟ್ ಹಾಕಬೇಡ್ರಿ. ವಿಮಾನ ಹಾರಿಸೋದು ಅವೆಲ್ಲ ಸ್ಕ್ಯಾಮ್ ಅವ. ಹೆಂಗಪ್ಪ ಅಂತಂತಂದ್ರೆ ರೆಕಾರ್ಡಿಂಗ್ಸ್ ಇರ್ತಾವೆ. ನಿಮ್ಮ ಅಮೌಂಟ್ ಸಡನ್ನಾಗಿ ಹೋಗ್ಬಿಡ್ತೈತಿ. ವಿತಿನ್ ಸೆಕೆಂಡ್ನಾಗ ನೀವು ದುಡಿದ 10,000 ಇರ್ತೈತಿ, 12,000 ಇರ್ತೈತಿ. ಅಲ್ಲಿ ಕತೆ ದುಡ್ದಂಗೆ ದುಡ್ದಿರ್ತೀರಿ, ಇಲ್ಲಿ ಅಮೌಂಟ್ ಪಟ್ ಅಂತ ಹೋಗ್ಬಿಡ್ತೈತಿ. ದಯವಿಟ್ಟು ಆದಷ್ಟು ಫ್ಯಾಮಿಲಿಗೋಸ್ಕರ ದುಡೀರಿ. ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಬೇಡ ಅಂತಂದ್ರೆ ನಿಮ್ಮ ಪರ್ಸ್ನಲಿಗಾದರೂ ಫ್ಯೂಚರಿಗಾದ್ರೂ ಕೂಡಿಟ್ಕೋರಿ ಅಮೌಂಟ್. ಫಸ್ಟ್ ನಾನು ಡೆಲಿವರಿ ಬಾಯ್ಸಿಂದ ಹೈರಿಂಗದ್ದು ಫಸ್ಟದ್ದು ಏನು ಅಪ್ಡೇಟ್ ಐತಲ್ಲ ಅದನ್ನು ಕೊಟ್ಬಿಡ್ತೀನಿ. ಯಾಕಪ್ಪ ಅಂತಂದ್ರೆ ಲೋಕಲ್ದ ಜಾಬ್ ಅಪ್ಡೇಟ್ ನಾನು ಕಂಟಿನ್ಯೂ ಕೊಡ್ತಾ ಇರ್ತೀನಿ. ಅದ್ರ ಸಲುವಾಗಿ ಲೋಕಲ್ ಜಾಬ್ ಏನಪ್ಪ ಅಂತಂದ್ರೆ ಫ್ಲಿಪ್ಕಾರ್ಟ್, ಸ್ಯಾಡೋಪ್ಯಾಕ್ಸ್, ಮೀಶೋ ಕಡೆಯಿಂದ ಆರ್ಡರ್ಸ್ ಫುಲ್ ಪ್ಯಾಕಾಗಿ ರೆಡಿ ಬರ್ತಾವೆ. ಅವನ್ನ ನೀವು ಪಿಕ್ ಮಾಡಿ ಕೆಲಸ ಡೆಲಿವರಿ ಮಾಡೋದಿರ್ತೈತಿ. ಏನಿಲ್ಲ ಅಂದರೂ ಒಂದು 12 ಕಿಲೋಮೀಟ್ರ್ ಒಳಗೆ ಇರ್ತೈತಿ. ಅದರ ತಕ್ಕಂಗೆ ನಿಮ್ಗೆ ಇನ್ಸೆಂಟಿವ್ ಇರ್ತೈತಿ. ಹಂಗೆ ಏನಪ್ಪ ಅಂತಂದ್ರೆ ಇಲ್ಲಿ SIPF ಇರೋದಿಲ್ಲ. ನಿಮ್ಮ ಅರ್ನಿಂಗ್ಸ್ ಮೇಲೆ ನೋಡ್ರಿ, ಎಷ್ಟು ನೀವು ಆರ್ಡರ್ಸನ್ನು ಹೋಗಿ ರೀಚ್ ಮಾಡ್ತೀರಲ್ಲ ಅಷ್ಟು ನಿಮಗೆ ಅಮೌಂಟ್ ಬರ್ತೈತಿ. ಒಂದು ಶಿಪ್ಮೆಂಟಿಗೆ ಏನಿಲ್ಲ ಅಂದರೂ ಲೈಕ್ ₹30, ₹40 ಹಂಗೆ ಇರ್ತೈತಿ. ಇಲ್ಲಾಂದ್ರೆ ಅವ್ರ ಓನರ್ ಚೆನ್ನಾಗಿದ್ದಪ್ಪ ಅಂತಂದ್ರೆ ಒಂದು ಶಿಪ್ಮೆಂಟಿಗೆ ₹50 ಕೊಡ್ಬೋದು. ನೋಡ್ರಿ, ಯೋಚನೆ ಮಾಡಿರಿ, ದಿನಕ್ಕೊಂದು 50-60 ಶಿಪ್ಮೆಂಟ್ ರೀಚ್ ಮಾಡಿದಿರಿ. ಅಷ್ಟು ಹಾರ್ಡ್ ವರ್ಕ್ ನೀವು ಮಾಡಿದಿರಿಪ್ಪ ಅಂತಂತಂದ್ರೆ ಏನಿಲ್ಲ ಅಂದ್ರೂ ಒಂದು ತಿಂಗಳಿಗೆ ₹20,000-25,000 ಅರ್ನ್ ಮಾಡ್ಬೋದು. ಡೆಲಿವರಿ ಬಾಯ್ಸ್ ಧಾರವಾಡ, ಹುಬ್ಬಳ್ಳಿ ಎರಡೂ ಅವಳಿ ನಗರದೊಳಗೆ ಹೈರಿಂಗ್ ನಡೆಯತೈತಿ. ಏನಲ್ಪ ಅಂತಂತಂದ್ರೆ ಇನ್ನು ಅವ್ರು ಈಗವಾಗ ಸ್ಟಾರ್ಟಪ್ ಮಾಡಿದ್ದಾರೆ. ಈ ಡೆಲಿವರಿ ಬಾಯ್ಸ್ನ ಕರ್ಕೊಳ್ಳೋ ಓನರ್ ಅಂದ್ರೆ ಮೇನ್ ಕಾಂಟ್ಯಾಕ್ಟರ್ ಅಂದ್ರೆ ಅವರ ಓನ್ ಕ್ರಿಯೇಟ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಐತಿ. ದಯವಿಟ್ಟು ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ಹೋಗಿ ಜಾಯ್ನ್ ಆಗ್ರಿ.
ಯಾಕಂತಂದ್ರೆ ಓನ್ ಬೈಕ್ ಇರಬೇಕು, ಲೈಸೆನ್ಸ್ ಇರಬೇಕು, ನಿಮ್ದೆಲ್ಲ ಸೇಫ್ಟಿ ಇಟ್ಕೊಂಡು ಕೆಲಸ ನೀವು ಡೆಲಿವರಿ ಮಾಡಿರಿ. ಮತ್ತು ಲೊಕೇಶನ್ಸ್ ಜಾಸ್ತಿ ನಿಮಗೆ ಗೊತ್ತಿದ್ದು ಅಂದ್ರೆ ಭಾಳ ಹೆಲ್ಪ್ ಆಕೈತಿ. ಯಾಕಪ್ಪ ಅಂತಂದ್ರೆ ಶಾರ್ಟ್ಕಟ್ನಾಗ ಹೋಗಿ ಜಲ್ದಿ ರೀಚ್ ಮಾಡ್ಬೋದು, ಹಂಗೆ ಅರ್ನಿಂಗ್ಸ್ನು ಮಾಡ್ಬೋದು. ಇವಾಗ ಫ್ಲಿಪ್ಕಾರ್ಟ್, ಮೀಶೋ, ಸ್ಯಾಡೋಪ್ಯಾಕ್ಸ್ ಕಡೆಯಿಂದ ಆರ್ಡರ್ಸ್ ಬಂದಿರ್ತಾವೆ, ಅವನ್ನ ರಿಸೀವ್ ಅವ್ರು ಮಾಡ್ಕೊಂಡಿರ್ತಾರೆ. ಈ ಏರಿಯಾಕ್ಕೆ ಇಲ್ಲಿ ಕಸ್ಟಮರ್ ಬರ್ತಾರೆ, ನೀವು ಹೋಗಿ ಅಲ್ಲಿ ಕೊಡ್ಬೇಕು ಅಂತ ಕೆಲಸ ಅವ್ರು ಹೇಳ್ತಾರೆ. ಅವ್ರು ಟ್ರೈನಿಂಗ್ ಕೊಟ್ಟ ಕೆಲಸ ನಿಮ್ಮನ್ನು ಹಚ್ತಾರೆ. ಅದಕ್ಕೆ ನಮ್ಮ ಧಾರವಾಡ ಲೋಕಲ್, ಹುಬ್ಬಳ್ಳಿ ಲೋಕಲ್, ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತಪ್ಪ, ನಿಮ್ಮದು ಬೈಕ್ ಇತ್ತಂತಂದ್ರೆ ಕೆಲಸ ಡೆಲಿವರಿ ಮಾಡ್ತೀನಿ ನಾನು ಅಂತಂದರೆ ಪಾರ್ಟ್ ಟೈಮು ಫುಲ್ ಟೈಮು ಮಾಡ್ಕೋಬೋದು. ಫಿಮೇಲ್ ಆ್ಯಂಡ್ ಮೇಲ ಮಾಡ್ಕೋಬೋದು. ಫಿಮೇಲ್ ಏನು ಜಾಸ್ತಿ ಬರೋಲ್ಲ ಅಂತ ಅನ್ಸುತ್ತೆ, ಮೇಲ್ ಆ್ಯಂಡ್ ಫಿಮೇಲ್ ಇಬ್ಬರಿಗೂ ಹೇಳಿದಾರೆ ಅವರು. ದಯವಿಟ್ಟು ಇದೊಂದು ವಿಡಿಯೋ ಶೇರ್ ಮಾಡಿದ್ರಿಪ್ಪ ಅಂತಂತಂದ್ರೆ ಡೆಲಿವರಿ ಬಾಯ್ಸಿಗೆ ಹೆಲ್ಪ್ ಆಕೈತಿ. ಅಂದರೆ ಡೆಲಿವರಿ ಯಾರು ಮಾಡೋಕ್ಕೆ ಇಷ್ಟಪಡ್ತಾರಲ್ಲ ಹಂಗೆ ಡೆಲಿವರಿ ಎಕ್ಸಿಕ್ಯೂಟಿವ್ಗಳು ಬೇಕಾಗಿದ್ದಾರೆ. ದಯವಿಟ್ಟು ಹೋಗಿ ಜಾಯ್ನ್ ಆಗಿರಿ. ಹೆಂಗೆ ಜಾಯ್ನ್ ಆಗೋದಪ್ಪ ಅಂತಂತಂದ್ರೆ ಅವ್ರ ನಂಬರ್ ಡಿಸ್ಕ್ರಿಪ್ಷನ್ ಒಳಗೆ ಡೆಲಿವರಿ ಕಾಂಟ್ಯಾಕ್ಟರ್ ಅಂತ ಹೇಳಿ ಟ್ಯಾಪ್ ಮಾಡಿ ಅವ್ರ ಫೋನ್ ನಂಬರ್ ಕೊಟ್ಟಿರ್ತೀನಿ, ಅವ್ರಿಗೊಮ್ಮೆ ಕಾಲ್ ಮಾಡಿರಿ, ಹೋಗಿ ಜಾಯ್ನ್ ಆಗಿರಿ. ನೋಡ್ರಿ, ಯಾರೆಲ್ಲ ದಾವಣಗೆರೆ ಸುತ್ತಮುತ್ತ ಕೆಲಸ ಹುಡ್ಕತ್ತಿಲ್ಲ, ನಿಮ್ದೇನಾದ್ರೂ ಡಿಗ್ರಿ ಆಗಿತ್ತ, ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿತ್ತಪ್ಪ ಅಂತಂದ್ರೆ ಇದೊಂದು ವಿಡಿಯೋ ಅಂದ್ರೆ ಇದೊಂದು ಇನ್ಫಾರ್ಮೇಶನ್ ಫುಲ್ ನೋಡ್ರಿ. ಇದು 2ನೇದ ಲೋಕಲ್ ಜಾಬ್ ಅಪ್ಡೇಟ್ ಒಳಗನ 2ನೇದು ಸೈದ್ನದ ಬ್ಲಾಗ್ ಚಾನಲ್ಗೆ ನೀವೇನಾದ್ರೂ ಹೊಸಬರಿದ್ದೀರಿಪ್ಪ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಪ್ಪ ಅಂತಂದ್ರೆ ಹೆಚ್ಚಿನದಾಗಿ ಕೆಲಸ ಹುಡುಕಾತವ್ರಿಗೆ ನಿಮ್ಮ ಕಡೆಯಿಂದ ಹೆಲ್ಪ್ ಆಕೈತಿ. ವಿ ಆರ್ ಹೈರಿಂಗ್ ಟು ಟ್ರೈನಿಂಗ್ ಅಂದರೆ HR ಎಕ್ಸಿಕ್ಯೂಟಿವ್ ಕೆಲಸ ಏನಿರ್ತಪ್ಪ ಅಂತಂದ್ರೆ ಒಂದು ಕಂಪನಿ ಟೈಅಪ್ ಮಾಡಿರ್ತಾರೆ ಅವರು. ಆ ಕಂಪನಿ ಒಳಗೆ ಮ್ಯಾನ್ ಪವರ್ ಹಾಕೋದು ಮತ್ತು ಒಳ್ಳೆ ಅವ್ರದ್ದು ತೆಗಿಯೋದು ಮತ್ತು ESI PF ಅವ್ರದ್ದು ಹ್ಯಾಂಡಲ್ ಮಾಡೋದು ಇರ್ತೈತಿ. ಹಂಗೆ ಕ್ವಾಲಿಫಿಕೇಶನ್ ಏನು ಬೇಕಪ್ಪ ಅಂತಂದ್ರೆ ಇಂಪಾರ್ಟೆಂಟ್ MSW ಆದವ್ರಿಗೆ ಹೆಲ್ಪ್ ಐತೆ ನೋಡ್ರಿ. ಇದು MSW ಎಜುಕೇಷನ್ ಆದವ್ರಿಗೆ ಮತ್ತು ಎನಿ ಡಿಗ್ರಿ ಆದವ್ರಿಗೂ ಹೆಲ್ಪ್ ಐತೆ. ನಿಮ್ದೇನಾದರೂ ಎಕ್ಸ್ಪೀರಿಯನ್ಸ್ ಇತ್ತು, ನೀವು PUC ಮಾಡಿದ್ರು ನಡೀತೈತಿ, ಎಕ್ಸ್ಪೀರಿಯನ್ಸ್ ಇತ್ತಪ್ಪ HR ಎಕ್ಸಿಕ್ಯೂಟಿವ್ ಒಳಗೆ ಅಂತಂದ್ರೆ ಒಂಥರ ರೆಕ್ರೂಟರ್ ಕೆಲಸ ನೋಡ್ರಿ. ಕೆಲಸಗಾರನ ತರೋದು ಹಾಕೋದು, ಹಂಗೆ ಕೆಲಸಗಾರನ್ನ ಅವ್ರನ್ನ ಒಟ್ಟು ಅವ್ರದ್ದು ಬ್ಯಾಕಪ್ ನೋಡ್ರಿ. ಪೂರ ಸ್ಯಾಲ್ರಿ ಬಂದ್ಬಿಟ್ಟು ಬೆಸ್ಟ್ ಇಂಡಸ್ಟ್ರೀಸ್ ಅಂದ್ರೆ ಇಂಡಸ್ಟ್ರಿಯಲ್ ಪ್ರಕಾರ ರೆಕ್ರೂಟರ್ಸ್ಗಳಿಗೆ ಎಷ್ಟು ಸ್ಯಾಲ್ರಿ ಐತಲ್ಲ ಅಷ್ಟು ಕೊಡಾಕತ್ತಾರ. ಅದು ದಾವಣಗೆರೆ. ಲೊಕೇಶನ್ ಬಂದ್ಬಿಟ್ಟು ಏನಿದೆ ಹಲಾವತಿ ನಿಯರ್ ಅನುಗೋಡ, ದಾವಣಗೆರೆ ಡಿಸ್ಟಿಕ್ ಒಳಗೆ ಬರ್ತೈತೆ ನೋಡ್ರಿ. ಇದು ಪರ್ಫಾರ್ಮೆನ್ಸ್ ಫಾರ್ ಕ್ಯಾಂಡಿಡೇಟ್ ವಿತಿನ್ 10 to ನೋಡ್ರಿ ಅಷ್ಟೇ. ಅಂದ್ರೆ 10 ಕಿಲೋಮೀಟರ್ ಒಳಗನ್ನ ವರ್ಕ್ ಇರ್ತೈತಿ, ಫೀಲ್ಡ್ ವರ್ಕ್ ಇರ್ತೈತಿ. ದಯವಿಟ್ಟು ದಾವಣಗೆರೆ ಒಳಗೆ ಯಾರೆಲ್ಲ ಕೆಲಸ ಹುಡ್ಕತ್ತಿರಲ್ಲ ಹೋಗಿ, ಅಂದ್ರೆ ನಿಮ್ಮ ಕೆರಿಯರ್ ಬಿಲ್ಡ್ ಮಾಡ್ಕೋಬೋದು. ನೀವು 1 ವರ್ಷ 2 ವರ್ಷ ಒಂದು ಕಡೆ ಮಾಡಿದಿರಿಪ್ಪ ಅಂತಂದ್ರೆ ಬೆಂಗಳೂರು, ಮೈಸೂರು ದೊಡ್ಡ ದೊಡ್ಡ ಸಿಟಿ ಒಳಗೆ ನಿಮಗೆ ಡಿಮ್ಯಾಂಡ್ ಐತಿ. ಏನಪ್ಪ HR ಎಕ್ಸಿಕ್ಯೂಟಿವ್ ಅಂತಂದ್ರೆ ಮ್ಯಾನ್ ಪವರ್ ಹ್ಯಾಂಡಲ್ ಮಾಡೋದು ಕೆಲಸ ಇರ್ತೈತಿ ನೋಡ್ರಿ. ಅವ್ರು ವಾಟ್ಸಪ್ ನಂಬರ್ ಕೊಡ್ತೀನಿ, ನಿಮ್ಮ ರೆಸ್ಯೂಮ್ ಹಾಕ್ರಿ, ಪ್ರೊಫೆಷ್ನಲ್ ರೆಸ್ಯೂಮ್ ರೆಡಿ ಮಾಡಿ ಕೆಲಸ ಹಾಕ್ರಿ. ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗ್ತೀನಿ. ಬಾಯ್.